ಬರೋಬ್ಬರಿ 13 ವರ್ಷಗಳ ನಂತರ ಮುಂಬೈ ಇಂಡಿಯನ್ಸ್ ತನ್ನ IPL ಸೀಸನ್ನ ಮೊದಲ ಮ್ಯಾಚ್ ಅಂತೂ ಇಂತೂ ವಿನ್ ಆಗಿದ್ದಾರೆ. ನಮಸ್ಕಾರ ಎಲ್ಲರಿಗೆ ಸಹ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾಳೆ ಮುಗಿಯುವಷ್ಟರಲ್ಲಿ ಒಂದು 91,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ನೋಡು, ಒಂದು ಕೆಟ್ಟ ಆಸೆ, ಸ್ವಾರ್ಥ. ಓ ಮೈ ಗಾಡ್, ಮುಂಬೈ ಇಂಡಿಯನ್ಸ್. ಇದು ಎಂತ ಗೊತ್ತಾ, ನಾವು ಪ್ರಿವ್ಯೂ ಮಾಡಿದ್ದೇವಲ್ಲ, ಟೀಮ್ ಪ್ರಿವ್ಯೂ, ಇಂಡಿವಿಜುವಲ್ ಟೀಮ್ ಪ್ರಿವ್ಯೂ ಅಲ್ಲೇ ಹೇಳಿದ್ದೆ, ಈ ಸಲ ಯಾಕೋ ಮುಂಬೈ ಇಂಡಿಯನ್ಸ್ ಭಯಂಕರ ಸ್ಟ್ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಓಕೆ, ನಿಮಗೆ ಅನ್ನಿಸ್ಬೇಕಂತಿಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಈವನ್ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಇವತ್ತಿನ ಪಂದ್ಯದ ಪ್ರಿವ್ಯೂ ಮಾಡಿದ್ದೆ, ಏನು ಆಗಬಹುದು ಅಂತ. ಆಗಲೂ ಕೂಡ ಹೇಳಿದ್ದೆ, ಯಾಕೋ ಮುಂಬೈ ಇಂಡಿಯನ್ಸ್ ಈ ಸಲ ಫಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಅಂತ. ಏನೋ ಒಂದು ವೈಬ್, ಎಲ್ಲರೂ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಟೀಮ್ ಸ್ಟ್ರಾಂಗ್ ಇದೆ. ಲಾಸ್ಟ್ ಟೈಮ್ ಸಹ ಇದೇ ಥರದ ಟೀಮೇ ಇತ್ತು, ಬಟ್ ಎನಿವೇಸ್ ನಂಗೆ ಅನ್ನಿಸ್ತಾ ಇತ್ತು ವಿನ್ ಆಗ್ಬೋದು ಅಂತ. ಹಾಗೆ ಆಯ್ತಲ್ಲ, ಇವತ್ತು ಒನ್ ವೇ ಟ್ರಾಫಿಕ್. KKR ಬ್ಯಾಟಿಂಗ್ ಕೂಡ ಒನ್ ವೇ ಟ್ರಾಫಿಕ್. ಏನು ಮುಂಬೈ ಇಂಡಿಯನ್ಸ್ ಇದೆ ಅವರಕ್ಕಿಂತ ಒಂದು ಪಟ್ಟು ಮೇಲೆ. ಏನು ಹೊಡೆದದ್ದು ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್. ಫಸ್ಟ್ ವಿಕೆಟ್ಗೆ 148 ರನ್. ನಾನ್ ಸ್ಟಾಪ್ ಹೊಡಿತಾ, ದಡ 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 ಬಾಲ್ ಹಾರ್ತವೇ ಇತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿ, ಫಸ್ಟ್ ಆ್ಯಕ್ಚುಲಿ ಟಾಸ್ ವಿನ್ ಆಗಿ ಏನು ಹೇಳಿದರು ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದರು, ನಾವು ಫೀಲ್ಡಿಂಗ್ ಮಾಡ್ತೇವೆ ಅಂತ. ಎಕ್ಸ್ಪೆಕ್ಟೆಡ್, ಯಾಕಂತಂದರೆ ಈ ಒಂದು ಇದು IPL ಅಲ್ಲಿ ನನಗೆ ಅನಿಸೋದು ಯಾರು ಚೇಸ್ ಮಾಡ್ತಾರೆ ಅವರೇ ವಿನ್ ಆಗ್ತಾರಂತೆ. ಯಾಕಂತಂದರೆ T20 ಕ್ರಿಕೆಟ್ ನೆಕ್ಸ್ಟ್ ಲೆವೆಲ್ಗೆ ಈಗ ಹೋಗಿಬಿಟ್ಟಿದೆ. 220 ಹೊಡೆದ್ರೂ ಕೂಡ ಒಂದು ಟೀಮು ನಿಮಗೆ ಚೇಸ್ ಮಾಡ್ಬೋದು ಅಂತ ಅನ್ನಿಸುವಷ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಟ್ಟಿದೆ. ಅಥವಾ ಬ್ಯಾಟಿಂಗ್ ಟ್ರ್ಯಾಕ್ ಮಾಡ್ತಾರೆ, ಅದು ನಂಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಈಗ 220 ಹೊಡೆದ್ರು ಕೂಡ, ಒಂದು ಕಾಲದಲ್ಲಿ 220 ಹೊಡೆದ್ರೆ ಅಂದರೆ ಮತ್ತೆ TV ಹಾಕಬೇಕಂತಲೇ ಇಲ್ಲ, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದಾರೆ ಅವರೇ ವಿನ್ ಅಂತ ಎಲ್ರಿಗೂ ಸಹ ಗೊತ್ತಾಗ್ತಾ ಇತ್ತು. ಬಟ್ ಈಗ ಹಾಗಲ್ಲ, 220 ಹೊಡೆದ್ರು ಆ ಮುಂಬೈ ಇಂಡಿಯನ್ಸ್ ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಆಯಿತು. ಫಿನ್ ಆ್ಯಲನ್ ಮತ್ತು ಅವರ ಕ್ಯಾಪ್ಟನ್ ರಹಾನೆ ಅವರು ಫಸ್ಟ್ 2 ಓವರ್ 14 ರನ್ ಬಂತು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ. ಓಕೆ, ಏನೊಂದು ಸ್ಲೋ ಆಗಿ ಆಡ್ತಾರೆ ಅಂತ. ಬಟ್ ನೆಕ್ಸ್ಟ್ 4 ಓವರಲ್ಲಿ 64 ರನ್. ಒಂದು ಹೊಡೆದ್ರು 6 ಓವರ್ಗೆ 78 ರನ್ ಹರಿದು ಬಂದಿದೆ. ಇದು ದೊಡ್ಡ ಸ್ಕೋರ್ ಬರ್ತದೆ ಅಂತ ಗೊತ್ತಾಯಿತು. ಮಿಡ್ಲಲ್ಲಿ ಒಂಚೂರು ನಿಧಾನ ಆಯಿತು, ಬಟ್ ಕೊನೆಗೆ ಮತ್ತೆ ಪುನಃ ಅವ್ರದ್ದು ಏನೋ ರನ್ ಬಂತು. ಆ್ಯಂಡ್ ಶಾರ್ದುಲ್ ಠಾಕೂರ್ ಲೀಡಿಂಗ್ ವಿಕೆಟ್ ಟೇಕರ್. ಯಾರು ಗೊತ್ತಂದ್ರೆ ಶಾರ್ದುಲ್ ಠಾಕೂರ್. ನಾನು ಸುಮಾರು ಸಲ ಹೇಳಿದ್ದೇನೆ ಅಂತ ಕಾಣ್ತದೆ. ಶಾರ್ದುಲ್ ಠಾಕೂರ್ ಯಾವ ಥರ ಬೌಲರ್ ಅಂತಂದರೆ, ಅವರು ವಿಕೆಟ್ ಟೇಕಿಂಗ್ ಬಾಲ್ ಹಾಕ್ತಾರೆ ಅಂತ ನಾನು ಹೇಳೋದಿಲ್ಲ, ಬಟ್ ಅವ್ರ ಬಾಲಿಗೆ ಹೊಡಿಲಿಕ್ಕೆ ಹೋಗಿ ಅವ್ರಿಗೆ ಹೇಗೋ ಒಂದು ವಿಕೆಟ್ ಸಿಗ್ತದೆ. ಸೊ ಹೇಗೋ ಅದು ವಿಕೆಟ್ ಸಿಗ್ತದೆ ಅವರಿಗೆ. ಇವತ್ತು ಹಾಗೆ ಅದು 3 ವಿಕೆಟ್ ತೆಗೆದ್ರು. KKR ಇದು ಹೋದದ್ದೇ 4 ವಿಕೆಟ್, ಅದರಲ್ಲಿ 3 ವಿಕೆಟ್ ಇವರೇ ತೆಗೆದದ್ದು. ಶಾರ್ದುಲ್ ಠಾಕೂರ್ ಅವರು 220 ರನ್, 4 ವಿಕೆಟ್ಗೆ 220 ರನ್. ಬಂದವರೆಲ್ಲರೂ ಹೊಡೆದಿದ್ದಾರೆ. ಫಿನ್ ಆ್ಯಲನ್ 17 ಬಾಲಿಗೆ 37 ರನ್ ಹೊಡೆದಿದ್ದಾರೆ. ಅವರ ಕ್ಯಾಪ್ಟನ್ ರಹಾನೆ ಅವರು 40 ಬಾಲಿಗೆ 67 ರನ್. ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಅವರು ಆಡುವಾಗ ಈ ಥರದ ಒಂದು ಬ್ಲಿಸ್ಟರಿಂಗ್ ನಾಕ್ ಆಡ್ತಾರೆ ಅಂತೆಲ್ಲ ಅನಿಸೋದೇ ಇಲ್ಲ. ಬಟ್ ಆ ಒಂದು ಟೈಮಿಂಗ್ ಇದೆಯಲ್ಲ. ಆ್ಯಂಡ್ ಇವರೆಲ್ಲ T20 ಬಿಡಿ, ಇವರು ಟೆಸ್ಟ್ ಕ್ರಿಕೆಟು ಈಗ ಆಡ್ತಾ ಇಲ್ಲ, ODI ಆಡ್ತಾ ಇಲ್ಲ, ಯಾವ ಫಾರ್ಮ್ಯಾಟ್ ಕ್ರಿಕೆಟು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇಲ್ಲ. ಬಟ್ ಈಗಲೂ ಆ ಕ್ವಾಲಿಟಿ ಇದೆಯಲ್ಲ, ಅದು ಪರ್ಮನೆಂಟ್. ಎಂತ ಹೇಳ್ತಾರೆ, ಫಾರ್ಮ್ ಈಸ್ ಟೆಂಪರರಿ, ಕ್ಲಾಸ್ ಈಸ್ ಪರ್ಮನೆಂಟ್. ಹಾಗೆ ಇದು ಫಾರ್ಮ್ಗೆ ಇರುವುದಿಲ್ಲ, ಬಟ್ ಕ್ಲಾಸ್ ಖಂಡಿತವಾಗೂ ಪರ್ಮನೆಂಟ್. ಅದಾದಮೇಲೆ ರಿಂಕು ಸಿಂಗ್, ನಾನು ಸುಮಾರು ಸಲ ಹೇಳ್ತಾ ಇದ್ದೆ, ಈ ಸಲ ರಿಂಕು ಸಿಂಗಿಗೆ ಹೇಳಿ ಮಾಡಿಸಿದ ಸೀಸನ್ ಇದು. ಇವರು ಸ್ವಲ್ಪ ಅಪ್ ದ ಆರ್ಡರ್ ಬರಬೇಕು, ಚಂದ ಮಾಡಿ ಆಡಬೇಕು. ಯಾಕಂದರೆ ಪ್ರತಿ ಸಲ ಅವರಿಗೆ ಕ್ಯಾಲಿಬರ್ ಉಂಟು, ಹಾಗೆ ಈಗ ಹೇಳ್ತೇವೆ, ಚಾನ್ಸ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಲಾಸ್ಟ್ 2 ವರ್ಷದಿಂದ ಕರೆಕ್ಟಾಗಿ ಬ್ಯಾಟಿಂಗ್ ಚಾನ್ಸ್ ಸಿಗ್ತಾ ಇರಲಿಲ್ಲ. ಇವತ್ತು ಹಾಗೆ ಆಗಲಿಲ್ಲ, ಸೂಪರಾಗಿ ಆಡಿದ್ರು. ಇವತ್ತು ಯಾರೆಲ್ಲ ಬಂದರು, ರಘುವಂಶಿ ಸೂಪರಾಗಿ ಒಂದು 50 ಹೊಡೆದ್ರು. ಇವತ್ತು ಬಂದವರೆಲ್ಲರೂ ಚಂದ ಮಾಡಿ ಆಡಿದ್ದಾರೆ. ರಿಂಕು ಸಿಂಗ್ 21 ಬಾಲಿಗೆ 33 ರನ್. ಸೊ 20 ಓವರಿಗೆ 220 ರನ್. ಆ್ಯಂಡ್ ಒಳ್ಳೆ 50 ಹೊಡೆದ್ರು. ಘಜನ್ಫರ್ ಅವರು, ಅವ್ರದ್ದು ಪವರ್ ಪ್ಲೇಲಿ ಐ ಥಿಂಕ್ ಅವರ ಫಸ್ಟ್ ಓವರ್ ಅಂತ ಅಂದ್ಕೊಳ್ತೇನೆ, ಹಾರಿಬಲ್ ಓವರ್ ಮಾರೆ, ನಿಜವಾಗ್ಲೂ ಹಾರಿಬಲ್ ಓವರ್. ಪವರ್ ಪ್ಲೇಲಿ ಶಾರ್ಟ್ ಬಾಲು ಅಷ್ಟು ಬಿಡ್ತಾ ಹಾಕಿ ಕೊಡ್ತಾ ಇದ್ದಾರೆ. ಫಿನ್ ಆ್ಯಲನ್ ಎಲ್ಲ ಬಿಡ್ತಾರೆ, ಡಮ್ ಅಂತ ಹೊಡೆದ್ರು. 1 ಓವರಲ್ಲಿ 17 ರನ್ ಏನೋ ಹೊಡಿಸ್ಕೊಂಡ್ರು. ಆ್ಯಂಡ್ ಈವನ್ ಹಾರ್ದಿಕ್ ಪಾಂಡ್ಯ ಅವರು ಫಸ್ಟ್ ಓವರ್ಗೆ 4 ರನ್ ಬಿಟ್ಟು ಕೊಟ್ಟದ್ದು. ನೆಕ್ಸ್ಟ್ ಓವರಲ್ಲಿ 25 ರನ್ ಏನೋ ಹೊಡಿಸ್ಕೊಂಡ್ರು. ತುಂಬ ಕೆಟ್ಟದಾಗಿ ಬಾಲ್ ಹಾಕಿದ್ರು. ಸೊ ಪವರ್ ಪ್ಲೇ ಮುಂಬೈ ಇದು ಫಸ್ಟ್ 2 ಓವರ್ ಬಿಟ್ಟರೆ ಕೆಟ್ಟದಾಗಿತ್ತು. ಬಟ್ ಎನಿವೇಸ್ ಮಿಡ್ಲಲ್ಲಿ ಒಂದು ಚೂರು ರಿಕವರ್ ಮಾಡಿದರು. ಸೊ ಆ ಒಂದು ಕಾರಣದಿಂದ ಒಂದು 20 ರನ್ ಸೇವ್ ಆಯ್ತಾ ಅಂತ. ಇಲ್ಲ 240 ರನ್ ಹೊಡಿತಾರೆ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಏನು ಮುಂಬೈ ಇಂಡಿಯನ್ಸ್ ಇದು ಚೇಸ್ ಸ್ಟಾರ್ಟ್ ಆಯ್ತಲ್ಲ, ಲೆಜೆಂಡರಿ ಅಂತೇಳಿ, ಲೆಜೆಂಡರಿ. ದೇವ, ಫಸ್ಟ್ 10 ಓವರ್ಗೆ 122 ರನ್.
ಅಲ್ಲೇ ವಿನ್ ಆಗಿದೆ. ಆ ಕಡೆಯಿಂದ ರೋಹಿತ್ ಶರ್ಮಾ ಅವರು ಹೊಡಿತಿದ್ದಾರೆ, ಈ ಕಡೆಯಿಂದ ರಿಕಲ್ಟನ್. ಪವರ್ ಪ್ಲೇ ಮುಗಿಯುವಾಗಲೇ ಕರೆಕ್ಟ್ 6 ಓವರ್ ಮುಗಿಯುವಾಗಲೇ ರೋಹಿತ್ ಶರ್ಮಾ ಅವ್ರದ್ದು 50 ಆಗಿದೆ. ಸಾಲಿಡ್ ಬ್ಯಾಟಿಂಗ್. ಹೇಗೆ ನಾವು ನಿನ್ನೆ ವಿರಾಟ್ ಕೊಹ್ಲಿ ಅವ್ರನ್ನ ಹೊಗಳಿದ್ದೇವಲ್ಲ, ಹಾಗೆ ವಿರಾಟ್ ಕೊಹ್ಲಿ ಅವರೊಂದು ಸ್ಟ್ರೈಟ್ ಒಂದು 6 ಹೊಡೆದ್ರು, ಇವರೊಂದು ಕವರಲ್ಲಿ ಒಂದು 6 ಹೊಡೆದ್ರು. ಇದು 6 ಹೋಯ್ತಾ ಅಂತ ಅನ್ನಿಸುವಷ್ಟು ಅಷ್ಟು ಸ್ವೀಟ್ ಟೈಮಿಂಗ್ ಇತ್ತು ನೋಡಿ. ಎಲ್ಲ ವೆಟರನ್ಸ್ ಎಲ್ಲ ಹೇಗೆ ಆಡ್ತಿದ್ದಾರೆ ಅಂತ. ಈವನ್ ವಿರಾಟ್ ಕೊಹ್ಲಿ ಅವರು T20 ಕ್ರಿಕೆಟಿಂದ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಅವರು IPL ಮಾತ್ರ ಆಡೋದು. ನಿನ್ನೆ ಯಾವ ಥರ ಆಡಿದ್ರೆ ನಿಮಗೆ ಗೊತ್ತುಂಟು. ಈವನ್ ರೋಹಿತ್ ಶರ್ಮಾ ಅವರು ನೋಡಿ, ಅವರು T20 ವರ್ಲ್ಡ್ ಕಪ್ ಆದಮೇಲೆ ರಿಟೈರ್ಮೆಂಟ್ ಘೋಷಣೆ ಮಾಡಿದರು. IPL ಬಂತು, ಏನು ಇನ್ನಿಂಗ್ಸ್ ಚಿಂದಿ ಚಿತ್ರಾನ್ನ. 200+ ಸ್ಟ್ರೈಕ್ ರೇಟಲ್ಲಿ ಆಟ ಆಡಿದ್ದು. ಏನು ರಿಕಲ್ಟನ್ ಅವರು 43 ಬಾಲಿಗೆ 81 ರನ್ ಹೊಡೆದ್ರು. ಒಂದು 2 ಜೀವದಾನ ಇತ್ತು. ಅದರಲ್ಲಿ ಒಂದು ಕಷ್ಟ ಇತ್ತು, ಏನು ರಮಣ್ದೀಪ್ ಸಿಂಗ್ ಅವರು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು, ಅದು ಸ್ವಲ್ಪ ಕಷ್ಟ ಇತ್ತು. ಇನ್ನೊಂದು ಐ ಥಿಂಕ್ ವೈಭವ್ ಅವರ ಕ್ಯಾಚ್ ಬಿಟ್ಟದ್ದು. ಬಟ್ ಸ್ಟಿಲ್ 43 ಬಾಲಿಗೆ 81 ರನ್ ರಿಕಲ್ಟನ್. ಆ್ಯಂಡ್ ನಮ್ಮ ಹಿಟ್ ಮ್ಯಾನ್ 38 ಬಾಲಿಗೆ 78 ರನ್. ಸಾಲಿಡ್ 6-4 6-6 ಚಿಂದಿ ಚಿತ್ರಾನ್ನ ಇನ್ನಿಂಗ್ಸ್ ಅವರಿಬ್ಬರಿದು ಕೂಡ. 148 ರನ್ ಅಲ್ಲಿಯೇ ಪಾರ್ಟ್ನರ್ಶಿಪ್ ಬಂತು. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಅವರು ಸಹ 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಅಂತ ಅಂದ್ಕೊಳ್ತೇನೆ. 8 ಬಾಲಿಗೆ 16 ರನ್. ಫಸ್ಟ್ ಬಾಲೇ ಹಿಂದೆ 4 ಎಲ್ಲ ಹೊಡೆದ್ರು. 3 ಆ 16 ರನ್ನಲ್ಲಿ 3 4 ಇತ್ತು. ಬಂದವರೆಲ್ಲರೂ ಅವರ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಕೊನೆಗೆ 5 ಬಾಲ್ ಇರುವಾಗಲೇ ಟಾರ್ಗೆಟ್ ಸಕ್ಸಸ್ಫುಲಿ ಚೇಸ್ ಮಾಡಿ ಆಯ್ತಲ್ಲ. ಆ್ಯಂಡ್ ಈ ಒಂದು ಜಯದೊಂದಿಗೆ ಅಂದರೆ ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚ್ ಬೇಕಂತ ಸೋಲ್ತಾರೆ ಅಂತೆಲ್ಲ ಸುಮ್ಮನೆ ಅಂತಿದ್ರಲ್ಲ. ಅಂತೂ ಇಂಥ ಆ ಒಂದು ಕೆಟ್ಟ ಚಾಳಿಯನ್ನು, ಫಸ್ಟ್ ಮ್ಯಾಚ್ ಸೋಲುವಂತಹ ಚಾಳಿಯನ್ನು ಅಂತೂ ಇಂಥ ಅದಕ್ಕೊಂದು ಮುಕ್ತಿ ಸಿಕ್ಕಿತು. 13 ವರ್ಷ ಆದಮೇಲೆ. ಅಯ್ಯೋ ದೇವ, 2012 ಅವರು ಫಸ್ಟ್ ಮ್ಯಾಚ್ ಗೆದ್ದಿದ್ರು. ಆಗ ನಾನು ಇಂಜಿನಿಯರಿಂಗ್ 3rd ಇಯರಲ್ಲಿದ್ದೆ. 2013ರಿಂದ ಸೋಲ್ತಾ ಬರ್ತಾ ಇದ್ದಾರೆ ಫಸ್ಟ್ ಮ್ಯಾಚ್. ಅಂತೂ ಇಂತೂ ನನ್ನ ತಲೆ ಕೂದಲು ಪೂರ್ತಿ ಬಾಲ್ಡ್ ಆಗುವ ಮುಂಚೆ ಅವರು ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಭಾರಿ ಖುಷಿ ಆಯ್ತು. ಅಂದರೆ ನಂದು ಸೆಕೆಂಡ್ ಫೇವ್ರೆಟ್ ಟೀಮ್, ನಾನು ಸುಮಾರು ಟೈಮಿಂದ ಹೇಳಿದ್ದೇನೆ. ಬಟ್ ಅವರ ಚೇಸು ನೋಡಿ, ಎಸ್ಪೆಷಲ್ ನನಗೆ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನೋಡಿ ಭಾರಿ ಖುಷಿ ಆಯಿತು. ಸೂಪರ್. ಮುಂಬೈ ಇಂಡಿಯನ್ಸ್ ಈ ಸಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಅದರಲ್ಲಿ ಯಾವುದೇ 2 ಮಾತಿಲ್ಲ ಅಥವಾ ಡೌಟ್ ಇಲ್ಲ. ಆ್ಯಂಡ್ ಇವತ್ತು ಗಜನ್ಫರ್ ಅವ್ರನ್ನ ಹಾಕೊಂಡಿದ್ರಲ್ಲ, ಸ್ಯಾಂಟ್ನರ್ ಅವರು ಅವೈಲೇಬಲ್ ಇಲ್ವಾ ಅಥವಾ ಅವ್ರನ್ನ ಕೂರಿಸಿದ ನನಗೆ ಗೊತ್ತಿಲ್ಲ. ಫಾರ್ ಶೋರ್ ವಿಲ್ ಜಾಕ್ಸ್ ಅವರು ಫಸ್ಟ್ 2 ಮ್ಯಾಚ್ಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿದರು. ಸೊ ಆದ್ದರಿಂದ ವಿಲ್ ಜಾಕ್ಸ್ ಅವರು ಆಡೋದಿಲ್ಲ ಅಂತ ಗೊತ್ತಿತ್ತು. ಬಟ್ ಐ ಆಮ್ ಹ್ಯಾಪಿ. ಆ್ಯಂಡ್ KKR ಅವ್ರಿಗೆ ಏನು ಪಾಪ, ಅವ್ರದ್ದು ಇಂಜುರಿ ಟೀಮ್. ಕೊನೆಗೆ ನೋಡಿದರೆ ಇವತ್ತು ಪವರ್ ಪ್ಲೇ ಆಗುವಾಗಲೇ ಫೀಲ್ಡಿಂಗ್ ಮಾಡುವಾಗ ಅವರ ಕ್ಯಾಪ್ಟನ್ ರಹಾನೆ ಅವ್ರಿಗೆ ಕೂಡ ಇಂಜುರಿ ಆಯಿತು. ರಿಂಕು ಸಿಂಗ್ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದವರು ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆದರು. ಅವರು ಕ್ಯಾಪ್ಟನ್ಸಿ ನಿಭಾಯಿಸಬೇಕಾಯಿತು. ಅವ್ರದ್ದು ಬೌಲರ್ಸ್ ನೋಡಿ, ಮುಸ್ತಫಿಜುರ್ ರೆಹಮಾನ್ ಅವರನ್ನು ತೆಗೆದು ಬಿಸಾಡಿದ್ರು. ಅದಾದಮೇಲೆ ಪತಿರಾನ ಇಂಜುರಿ, ಹರ್ಷಿತ್ ರಾಣಾ ಇಂಜುರಿ, ಆಕಾಶ್ ದೀಪ್ ಇಂಜುರಿ. ಸೊ ಇಂಜುರಿ ಟೀಮು ಪಾಪ. ಅವ್ರದ್ದು ಇವಾಗ ಇರುವಂಥ ಬೌಲಿಂಗ್ ಲೈನಪ್ಪು ಈಸ್ ನಾಟ್ ಆ್ಯಕ್ಚುಯಲ್ ಬೌಲಿಂಗ್ ಲೈನಪ್ಪು. ಮತ್ತು ಅವ್ರದ್ದು ನರೇನ್ ಅವರು ಮೊದಲಿನ ಆ ಒಂದು ಫಾರ್ಮ್ ಇಲ್ಲ ಬೌಲಿಂಗ್ ಅಂತ ಬಂದರೆ. ವರುಣ್ ಚಕ್ರವರ್ತಿ ಅವರು ಫಾರ್ಮ್ T20 ವರ್ಲ್ಡ್ ಕಪ್ಪಲ್ಲೇ ಅವ್ರದ್ದು ಫಾರ್ಮ್ ಬಿದ್ದೋಗಿದೆ, ಅದೇ ಕಂಟಿನ್ಯೂ ಆಗಿದೆ. ಸೊ ಕಷ್ಟ ಇದೆ KKR ಅವರಿಗೆ. ಈ ಸೀಸನ್ ಕಷ್ಟ ಉಂಟು ವಿತ್ ದಿಸ್ ಬೌಲಿಂಗ್ ಲೈನ್. ಪಾಪ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೆಲ್ಲ ಇಂಜುರಿ ಆದಾಗ ನಾವು ಅವ್ರನ್ನ ದೂರದು ಕೂಡ ತಪ್ಪಾಗ್ತದೆ. ಅವ್ರದ್ದು ಬ್ಯಾಟಿಂಗ್ ಮೇಲೆ ಈಗ ನಿರ್ಧಾರ ಆಗಿದೆ ಈ ಸೀಸನ್. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಂಗ್ರ್ಯಾಚುಲೇಷನ್ಸ್. ನಾಳೆ ವಿಡಿಯೋ ಖಂಡಿತ ಬರ್ತದೆ, ಪ್ರಿವ್ಯೂ ವಿಡಿಯೋ ಸಹ ಬರ್ತದೆ ನಾಳೆ ಬೆಳಿಗ್ಗೆ. ನಾನು ಟೈಮ್ ಹೇಳೋದಿಲ್ಲ ಅಣ್ಣ, ನಾನು ಟೈಮ್ ಹೇಳೋದು ಮತ್ತು ನೀವು ಕಾಯೋದು, ನನಗೆ ಹೋಗಿಯೋದು ಟೈಮ್ ಹೇಳೋದಿಲ್ಲ. ನಾಳೆ ಬೆಳಿಗ್ಗೆ ಪ್ರಿವ್ಯೂ ವಿಡಿಯೋ ಬರ್ತದೆ. ನಾಳೆ ಮ್ಯಾಚ್ ಆದ ಮೇಲೆ ಕೂಡ ವಿಡಿಯೋ ಬರ್ತದೆ. ಸರಿಯಾಗಿದೆ, ಬರುವ ಫ್ರೆಂಡ್ಸ್. ನಮಸ್ಕಾರ.